ಕಾನೇಶು ಮಾರಿ. ಸೊಲ್ಲಂಗ, ಕಾನೇಶು ಮಾರಿ ಅಂದರೆ ಏನು? ಆ ಮಾರಿ ಈ ಮಾರಿ ಎಲ್ಲ ಗೊತ್ತು, ಕಾನೇಶು ಮಾರಿ ಗೊತ್ತಾ? ಹಲ್ಲೆಲೂಯಾ. ಕಾನೇಶು ಮಾರಿ ಅಂದರೆ ನೋಡ್ಬಿಡೋಣ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ದಾವಿದನು ಮಾಡಿದ ಪಾಪ, ದಾವಿದು ಮಾಡಿದ ಪಾಪ ಪುಣ್ಯವಂತ ತಾನೆ ಅವನು. ಪಾಪ ಯಾಕೆ ಮಾಡಬೇಕು? ದಾವಿದನು ಮಾಡಿದ ಪಾಪ. ಕೈ ಎತ್ತಿ ನೋಡೋಣ. ವಾಯಿ ಥರದ್ದು ಸೊಲ್ಲುನು. ಸರಿ, ನಮ್ಮ ಭಾಗ್ಯ ಅವರು ಹೇಳ್ತಾರೆ, ಬತ್ಸೇಬಾ ಅವಳ ಜೊತೆ ಪಾಪ ಮಾಡ್ದ ಅಂತ ಹೇಳ್ಬಿಟ್ಟು. ಸೊ ಅವನ ಬಗ್ಗೆ ನಾವು ನೋಡೋಣ. ದಾವಿದನು ಯಾರು? ದಾವಿದನು ಈಸಾಯನ ಮಗ. ದಾವಿದನು ಚಿಕ್ಕಂದಿನಿಂದ ದೇವರಲ್ಲಿ ಐಕ್ಯವಾಗಿದ್ದು ಆರಾಧನೆ ಮಾಡ್ತಾ ಇದ್ದ. ಅವನಿಗೆ ಆರಾಧನೆ ಅಂದರೆ ಭಾಳ ಇಷ್ಟ. ಆರಾಧನೆ ಮಾಡುತ್ತಿರುವಾಗ ದೇವರು ಅವನ ಆರಾಧನೆಯನ್ನು ಮೆಚ್ತಾ ಇದ್ರು. ಚಿಕ್ಕವನಾಗಿದ್ರು. ದಾವಿದನ ತಂದೆನೂ ಇವನನ್ನು ಮರ್ತೋಗ್ಬಿಡ್ತಾರೆ. ಯಾರನ್ನ? ದಾವಿದನ್ನ. ಸೊ ಇವನು ಚೆನ್ನಾಗಿ ಆರಾಧನೆ ಮಾಡೋದ್ರಿಂದ ದೇವರು ಅವನನ್ನು ಮೆಚ್ಚಿ ಒಂದು ಪ್ರವಾದಿಯನ್ನು ಅವ್ರ ಮನೆಗೆ ಕಳಿಸ್ತಾರೆ. ಮನೆಗೆ ಕಳಿಸಿ ಅಭಿಷೇಕ ಮಾಡ್ತಾರೆ. ಅಲ್ಲಿಂದ ನಾವು ನೋಡೋಣ. 1 ಸಾಮುವೇಲ 16:13. 1 ಸಾಮುವೇಲ 16ನೇ ಅಧ್ಯಾಯ 13. 1 Samuel chapter 16 verse 13. ಸಾಮುವೇಲನು ಎಣ್ಣೆ ಇದ್ದ ಕೊಂಬನ್ನು ತೆಗೆದುಕೊಂಡು ಅದರಲ್ಲಿ ವಿಶೇಷವಾದ ಎಣ್ಣೆಯನ್ನು ಈಶಾಯನ ಕಿರಿಯ ಮಗನ ಮೇಲೆ ಅವನ ಸಹೋದರರ ಎದುರಿನಲ್ಲೇ ಸುರಿಸಿದನು. ಆ ದಿನದಿಂದ ಯೆಹೋವನ ಆತ್ಮವು ಮಹಾಶಕ್ತಿಯೊಡನೆ ದಾವಿದನಲ್ಲಿ ನೆಲೆಸಿತು. ಅನಂತರ ಸಾಮುವೇಲನು ರಮಕ್ಕೆ ಹಿಂತಿರುಗಿದನು. ನೋಡಿ, ಅದಕ್ಕೆ ಹೇಳೋದು, ಇಲ್ಲಿ ಒಂದು ಅಭಿಷೇಕ ಇವನನ್ನು ಹುಡುಕಿ ಬರುತ್ತೆ. ದಾವಿದನನ್ನು ಹುಡುಕಿ ಬರುತ್ತೆ. ಯಾಕೆ ಹುಡುಕಿ ಬರುತ್ತೆ? ಇವನು ಎಲ್ಲೇ ಹೋದ್ರೂ ತನುಮನದಿಂದ ದೇವರನ್ನು ಆರಾಧಿಸ್ತಾ ಇದ್ದ. ಕೆಲಸಕ್ಕೆ ಹೋದವ ಕುರುಬರು ನೀವು ನೋಡಿದ್ದೀರಾ? ಕುರುಬರು ಹೋದಾಗ ಅವ್ರೇನು ಮಾಡ್ತಾರೆ? ಅವರು ಒಂದು ಬ್ಯಾಗ್ ಇಟ್ಕೋತಾರೆ, ವಾಟ್ರ್ ಇಟ್ಕೋತಾರೆ, ಅದರಲ್ಲಿ ಊಟ ಇಟ್ಕೋತಾರೆ. ಹಳೆ ಊಟಗಳೆಲ್ಲ ತಗೊಂಡು ಸ್ವಲ್ಪ ಎಣ್ಣೆ, ಏನಾದ್ರು ಏಟಾಯಿದ್ರೆ ಎಣ್ಣೆ ತಗೊಂಡು ಏನು ಮಾಡ್ತಾರೆ? ಒಂದು ಕೋಲ್ ಇಟ್ಕೊಂಡು ಅವರು ಇದಕ್ಕೆ ಹೋಗ್ತಾರೆ, ಕುರಿಗಳನ್ನ ಕರ್ಕೊಂಡು. ಆದರೆ ಇವನು ನೋಡಿ ಏನು ಇಟ್ಕೊಂಡು ಹೋಗ್ತಾನಂದರೆ, ಇವನು ಕಿನ್ನರಿಯನ್ನು ಇಟ್ಕೊಂಡು ಹೋಗ್ತಾನೆ. ಈ ಗೋಯಿಂಗ್ ಟು ಅಲಾಂಗ್ ವಿತ್ ಆಪ್. ಅವನೇನು ಮಾಡ್ತಾನಂದರೆ ಹೋಗ್ತಾರವೆಲ್ಲ ಸ್ತುತಿ ಮಾಡ್ಕೊಂಡು ಹೋಗ್ತಾನೆ. ಹೊಸ ಹಾಡನ್ನು ಅವನೇನು ಮಾಡ್ತಾನೆ? ಆ ಒಂದು ಅಡವಿಯಲ್ಲಿ ಆ ಕುರಿ ಕಾಯುವಲ್ಲಿ ಆಡ್ತಾನೆ. ಯಾರಾದರೂ ಹುಡುಗಿ ಮುಂದೆ ಆಡ್ತಾನ? ಇಲ್ಲ. ದೇವರು ಅದನ್ನು ನೋಡ್ತಾರೆ, ನನ್ನ ಹಾಡನ್ನು ದೇವರು ಕೇಳ್ತಾರೆ ಅಂತೇಳಿ ಅವನು ತನುಮನದಿಂದ ದೇವರನ್ನು ಆರಾಧನೆ ಮಾಡಿದ. ಅವನು ಮಾಡಿದ ಆರಾಧನೆಗೆ ಅಭಿಷೇಕ ಅವನನ್ನು ಹುಡುಕಿ ಬರುತ್ತೆ. ಇವತ್ತು ನಮ್ಮ ಜೀವನದಲ್ಲಿ ದೇವರಿಗಾಗಿ ನಾವು ಹಾಡುವಾಗ ನಿಮ್ಮನ್ನು ಅಭಿಷೇಕವು ಹುಡುಕೊಂಬರುತ್ತೆ. ಈಗ ಏನಾಯ್ತಂದರೆ ಇವನ ಮೇಲೆ ಅಭಿಷೇಕ ಬಂತೋ ಇಲ್ವೋ? ಆದರೆ ಇವನು ಯುದ್ಧ ವೀರನಲ್ಲ. ಏನಲ್ಲ? ಇವನು ಯುದ್ಧ ವೀರನಲ್ಲ. 17ನೇ ಅಧ್ಯಾಯದಲ್ಲಿ 1 ಸಾಮುವೇಲ 17ನೇ ಅಧ್ಯಾಯದಲ್ಲಿ ಈಗ ಒಂದು ಸಮಸ್ಯೆ ಅಲ್ಲಿ ನಡೆಯುತ್ತೆ. ಅಲ್ಲಿ ನೋಡಿ, ಇವರ ಅಣ್ಣಂದಿರು ಯುದ್ಧಕ್ಕೆ ಹೋಗಿರ್ತಾರೆ. ದಾವಿದನ ಅಣ್ಣಂದಿರು ಯುದ್ಧಕ್ಕೆ ಹೋಗಿರ್ತಾರೆ. 4 ಜನ ಅಣ್ಣಂದಿರಿದ್ದಾರೆ. ಅಂದರೆ 8 ಜನ ಏನರಲ್ಲಿ ಇವನು ಒಬ್ಬ. ಆದರೆ 4 ಜನ ಅಣ್ಣಂದಿರು ಯುದ್ಧದಲ್ಲಿ ಅವರು ಸೇನಾ ಪಡೆಯಲಿದ್ದಾರೆ. ಅವರು ಹೋಗಿ ಏನು ಮಾಡಿದ್ದಾರೆ? ಯುದ್ಧಕ್ಕೆ ಹೋದವರು ಮನೆಗೆ ಬಂದಿಲ್ಲ. ಯುದ್ಧಕ್ಕೆ ಹೋದರೆ ಒಂದು ಜಯದಿಂದ ಮನೆ ಬರಬೇಕು, ಇಲ್ಲ ಹೆಣವಾಗಿ ಮನೆಗೆ ಬರಬೇಕು. ಇದೆರಡೇ ನಡೆಯೋದು. ಆದರೆ ಇವರು ಜಯನೂ ತಂದಿಲ್ಲ, ಹೆಣವಾಗೂ ಬಂದಿಲ್ಲ. ಆದರೆ ಅವರ ಕೆಲಸ ಅಲ್ಲೇ ನಿಂತು ಹೋಗಿದೆ. ಏನಂತ ಗೊತ್ತಿಲ್ಲದೆ ಅವ್ರ ತಂದೆ ಈಶಾಯನ ಹೇಳ್ತಾನೆ, ಮಗ ದಾವಿದ ಬಾ, ಇಲ್ಲಿ ಕುರಿ ಕಾಯೋದಿರಲಿ, ನಾನು ನೋಡ್ಕೋತೀನಿ. ನೀನು ಹೋಗಿ ಅಣ್ಣಂದರು ಇದ್ದಾರಾ ಇಲ್ಲವ ನೋಡು. ಪಾಪ ಅವ್ರ ಬಾಯೆಲ್ಲ ಸತ್ತೋಗ್ಬಿಟ್ಟಿದೆ, 40 ದಿವಸ ಆಗ್ತಾಯಿದೆಪ್ಪ. ನೀನು ಹೋಗಿ ಅಣ್ಣಂದರಿಗೆ ನಾನು ಮಾಡಿದ ಈ ರೊಟ್ಟಿಯನ್ನೆಲ್ಲ ಕೊಟ್ಟು ಅವ್ರನ್ನ ಯೋಗಕ್ಷೇಮವನ್ನು ವಿಚಾರಿಸ್ಕೊಂಬಾರ ನನ್ನ ಕಂದ ಅಂಥೇಳಿ ಅವನ್ನ ಕಳಿಸ್ತಾರೆ. ಅವನು ನೋಡಿ ಅಪ್ಪನ ಮಾತನ್ನು ಕೇಳುವ ಮಗನಾಗಿದ್ದ. ಕೈಗಳು ತಟ್ಟಿ ಹೇಳಿ ನೋಡೋಣ. ಅಪ್ಪನ ಮಾತನ್ನು ಕೇಳುವ ಮಗಳು ನಾನು ಅಂತೇಳಿ, மகனும் நானும் தேடும். செத்துட்டு பிறகு எங்கேருந்து கேட்க முடியும்? சாவத்துக்கு முன்னாடி கேட்கணும்.
ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನಾನು ಕೇಳ್ದಪ್ಪ ನಮ್ಮ ಅಪ್ಪನ ಅಮ್ಮನ, ನಮ್ಮ ಅಪ್ಪ ತೋರಿಸಿದ್ರು ಇವಳನ್ನೇ ಮದುವೆ ಆಗಬೇಕು, ಮದುವೆ ಆದೆ, ಚೆನ್ನಾಗಿದ್ದೀನಿ. ಅದೇ ಥರ ನಾವು ಏನೇ ಹೇಳಿದ್ರು ನಾವು ತಂದೆ ತಾಯಿ ಮಾತನ್ನು ಕೇಳುವ ಮಕ್ಕಳಾಗಿರ್ಬೇಕು. ಹೋಗ್ತಾನೆ 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 ಹೋದಾಗ ಹನ್ನೊಂದರು ಕಾಣ್ತಾ ಇಲ್ಲ, ನೋಡಿದ್ರೆ ಸೇನೆಗಳು ನಿಂತ್ಕೊಂಡಿರುವಾಗ ವಿಷಯವನ್ನು ಗೊತ್ತಾಯಿತು. ಇಲ್ಲಿ ಗೋಲಿಯಾತ 40 ದಿವಸದಿಂದ ಎಲ್ಲರನ್ನೂ ಏನು ಮಾಡ್ತಾ ಇದ್ದಾನೆ, ಹೀನವಾಗಿ ಬೈತಾ ಇದ್ದಾನೆ, ಯುದ್ಧ ಕರೀತಾ ಇದ್ದಾನೆ. ಆದರೆ ಗೋಲಿಯಾತನ ಕೈಯಲ್ಲಿಯೂ ಆಯುಧ ಇದೆ, ಆದರೆ ಇಸ್ರೇಲರ ಸೇನೆಯಲ್ಲೂ ಆಯುಧ ಇದೆ. ಯಾರು ಯುದ್ಧಕ್ಕೆ ಹೋಗ್ತಾ ಇಲ್ಲ ಅಂದರೆ ಏನು ಅರ್ಥ? ಯುದ್ಧವನ್ನು ಮಾಡದಷ್ಟು ಭಯವನ್ನು ಗೋಲಿಯಾತ ತಂದು ತುಂಬಿಟ್ಟಿದ್ದಾನೆ. ಅದೇ ನಮ್ಮ ಲೈಫಲ್ಲಿ ನಾವು ಜಯವನ್ನು ಕಾಣದಂತೆ, ಡೇ ಎಲ್ಲ ವೇಸ್ಟ್ ಮಾಡುವಂತೆ, ಭಯದಿಂದ ನರಳುವಂತೆ ಸೈತಾನ ಮಾಡುವ ಕುತಂತ್ರವಾಗಿದೆ. ಅರ್ಥ ಆಯ್ತಾ? ದೇವತೆ ಮಕ್ಕಳೇ, ಸರಿ, ಈಗ ನಾವು ಶಾರ್ಟ್ಗೆ ಹೋಗ್ಬಿಟ್ಟು ಆ ಕಡೆ ಇಟ್ಕೊಳ್ಳೋಣ. ಈಗ ದಾವಿದನು ಹೋಗಿ ಆ ಗೋಲಿಯಾತನ ಹೊಡಿತಾನೆ, ಅವನು ಸಾಯ್ತಾನೆ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ರಾಜನಾದಮೇಲೆ ಅನೇಕ ಯುದ್ಧಗಳು ದಾವಿದನು ಮಾಡ್ತಾನೆ. ಅವನ ಜೀವಿತದಲ್ಲಿ ಒಂದು 8 ರಿಂದ 9 ದೊಡ್ಡ ಯುದ್ಧಗಳು ಮಾಡಿದ್ದಾನೆ. ಎಲ್ಲ ಯುದ್ಧದಲ್ಲೂ ಅವನು ಜಯ ಹೊಂದ್ಕೊಂಡಿದ್ದಾನೆ. ಎಲ್ಲ ಯಾಕೆ ಹೊಂದ್ಕೊಂಡ ಅಂದರೆ ದೇವರು ಅವನ ಜೊತೆ ಇರುವುದರಿಂದ ಜಯ. ನೋಡಿ, ನಾವು 1 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯದಲ್ಲಿ ನೋಡುವಾಗ ದಾವಿದನಿಗೆ ವಿರೋಧಿಗಳು ಮುಖ್ಯವಾಗಿ ಯಾರಂದರೆ ಅಮೆಲೇಕರು, ಫಿಲಿಸ್ಟಿಯರು, ಆಮೇಲೆ ಅಮೆಲೇಕರು. ಇವ್ರನ್ನೆಲ್ಲ ಇವನ ಕಾಲದಲ್ಲಿ ಜಯಿಸ್ತಾನೆ. ಜಯ ಆದಮೇಲೆ ನೆಕ್ಸ್ಟು ಅವರ ಅಸಿಸ್ಟೆಂಟ್ಗಳು ಹೋಗಿ ಯುದ್ಧ ಮಾಡ್ಕೊಂಬರ್ತಾರೆ, ಅವ್ರಿಗೂ ದೇವರು ಜಯ ಕೊಡ್ತಾರೆ. ಇಂಥ ಪರಿಸ್ಥಿತಿಯಲ್ಲಿ ಚೆನ್ನಾಗಿ ತಿಳ್ಕೊಳ್ಳಿ, ಯಾವಾಗ ಎಲ್ಲ ಬಂದ್ಬಿಡ್ತೋ ಅವಾಗ ಏನು ಮಾಡ್ತೀವಿ ನಾವು? ದೇವ್ರನ್ನ ಮರಿತೀವಿ ಇಲ್ವೋ? ನಾವು ತಿಳ್ಕೊಂಡಿದ್ದೀವಿ ದಾವಿದನು ಬತ್ಷೆಬಳ ಹತ್ರ ತಪ್ಪು ಮಾಡ್ದ, ಓಕೆ. ಆ ತಪ್ಪನ್ನು ದೇವರು ತಪ್ಪು ಅಂತ ವೇದದಲ್ಲಿ ಅದನ್ನು ಹಾಕಿಲ್ಲ. ಇವನು ಏನು ಮಾಡ್ತಾನೆ, ತಪ್ಪು ಮಾಡಿಬಿಟ್ಟ. ಅದು ಪರ್ಸ್ನಲ್, ಆಮೇಲೆ ಅವನ ಫ್ಯಾಮಿಲಿ ವಿಷಯ. ಅದು ತಪ್ಪಾಯಿತು. ತಪ್ಪಾದ ಮೇಲೆ ಇವನೇನು ಮಾಡ್ತಾನೆ, ಅದಕ್ಕೆ ಪಶ್ಚಾತ್ತಾಪವಾಗಿ ದೇವ್ರ ಹತ್ರ ಅವನು ಬೇಡ್ತಾನೆ. ಏನಂತ ಬೇಡ್ತಾನೆ ನೋಡಿ, ಕೀರ್ತನೆಗಳು 51:1, ಸ್ಯಾಮ್ಸ್ ಚಾಪ್ಟರ್ 51 ವರ್ಸ್ 1. ಪ್ರೀತಿ ಸ್ವರೂಪನಾದ ದೇವರೇ, ನನಗೆ ಕರುಣೆ ತೋರು, ಕರುಣಾನಿಧಿಯೇ, ನನ್ನ ಪಾಪಗಳನ್ನೆಲ್ಲ ಅಳಿಸಿಬಿಡು ಅಂತೇಳಿ ಅವನು ಪ್ರಾರ್ಥನೆ ಮಾಡ್ತಾನೆ. ಮಾಡುವಾಗ ದೇವರು ಸರಿ, ಏನೋ ತಪ್ಪು ಮಾಡ್ದ ಅಂತೇಳಿ ಆಮೇಲೆ ಮನ್ನಿಸ್ತಾನೆ. ಮನ್ನಿಸಿದ ಮೇಲೆ ಬತ್ಷೆಬಳ ಹತ್ರ ಹೋಗಬೇಡ ಅಂತೇಳಿಲ್ಲ. ಬತ್ಷೆಬಳಿಗೆ ಮಗು ಹುಡ್ತಾನೆ, ಒಂದು ಮಗು ಸಾಯುತ್ತೆ, ಇನ್ನೊಂದು ಮಗು ರಾಜನಾಗಿ ದೇವರೇ ಅದನ್ನು ಆಯ್ಕೆ ಮಾಡ್ಕೋತಾರೆ. ಕೈಗಳನ್ನು ತಟ್ಟಿ ಹೇಳ್ತೀವಿ. ಅಂದರೆ ತಪ್ಪುಗಳಂದರೆ ಏನು? ತಪ್ಪಂದರೆ ಎಲ್ಲ ತಪ್ಪು ಅಂತ ನಾವು ಇಟ್ಕೊಳ್ಳೋಣ. ಆದರೆ ಇಲ್ಲಿ ಯಾವ ತಪ್ಪು ದೇವರು ಅವನಿಗೆ ತೋರಿಸ್ತಾನೆ ಅನ್ನೋದು ಒಂದು ತಪ್ಪನ್ನು ನಾನು ತೋರಿಸ್ತೇನೆ. ದೇವರ ಮುದ್ದು ಮಕ್ಕಳೇ, ಇವಾಗ ಹೇಳ್ತೇನೆ, ಕಾನೇಶ್ ಮಾರಿ ಅಂದರೆ 1 ಪೂರ್ವಕಾಲ ವೃತ್ತಾಂತ, ಫಸ್ಟ್ ಕಾರ್ನಿಕಲ್ಸ್ ಚಾಪ್ಟರ್ 21 ವರ್ಸ್ 1. ದ ಕೌಂಟಿಂಗ್ ನೇಮ್ ಇಸ್ ಇನ್ ಕನ್ನಡ ಕನಿಷ್ ಮಾರಿ. ಇನ್ನ ಮಾರಿ ಕಾನೇಶ್ ಮಾರಿ. ಸೈತಾನನು ಇಸ್ರೇಲರಿಗೆ ವಿರೋಧವಾಗಿ ಎದ್ದನು. ಅವನು ಇಸ್ರೇಲರನ್ನು ಲೆಕ್ಕಿಸುವಂತೆ ದಾವಿದನನ್ನು ಪ್ರೇರೇಪಿಸಿದನು. ಸೈತಾನನು ಇಸ್ರೇಲರಿಗೆ ವಿರೋಧವಾಗಿ ಎದ್ದು ಕಾನೇಶ್ ಮಾರಿ ಮಾಡುವುದಕ್ಕೆ ದಾವಿದನನ್ನು ಪ್ರೇರೇಪಿಸಿದನು. ಅದಾ ಪತ್ಯ ಕಾನೇಶ್ ಮಾರಿನ ಎಲ್ಲರಿಗೂ ಏನಪ್ಪ ಇದ್ದವರು ನಾನು ಕೇಳಲೇ ಇಲ್ಲ, ಕರೆಕ್ಟ್ ತಾನೆ? ಇವಾಗ ಇಲ್ಲಿ ಏನಿದೆ ಅಂದರೆ ಕಾನೇಶ್ ಮಾರಿ ಅಂದರೆ ಮನುಷ್ಯರನ್ನು ಲೆಕ್ಕ ಮಾಡೋದು. ಇದು ಲೆಕ್ಕ ಮಾಡೋದು ಬಂದು ದೇವರಿಗೆ ಇಷ್ಟ ಇಲ್ಲದೆ ಇರೋದು. ಅಂದರೆ ಲೆಕ್ಕ ಬೇಡನಾ? ಲೆಕ್ಕ ಬೇಕು. ಆದರೆ ಇದನ್ನು ವಿವರಿಸಿ ಹೇಳ್ತೀನಿ, ಆವಾಗ ನಿಮ್ಗೆ ಅರ್ಥ ಆಗುತ್ತೆ. ಹಲೋ, ದೇವರು ಬಂದು ಕಾನೇಶ್ ಮಾರಿ ಮಾಡೋದು ಇಷ್ಟ ಇಲ್ಲ ಅವರಿಗೆ.
ಅಂದರೆ ಇದಕ್ಕಿಂತ ಮುಂಚೆ ನೋಡುವಾಗ ಯೇಸು ಹುಟ್ಟುವಾಗ್ಲೂ ಏನು ನಡೀತಾ ಇತ್ತು, ಎಷ್ಟು ಜನ ಅಂತೇಳಿ ಕೌಂಟೆಲ್ಲ ನಡೀತಾ ಇತ್ತು ಅವಾಗ. ನೋಡಿ, ಇಸ್ರೇಲರಲ್ಲಿ ಮೋಸೆ ಕಾಲದಲ್ಲಿ 2 ಸತಿ ಕಾನಿಷ್ಮಾರಿ ನಾವು ನೋಡ್ಬೋದು. ಮೋಸೆ ಐಗುಪ್ತರ ಬಂಧನದಿಂದ ಬಿಡಿಸ್ಕೊಂಬರುವಾಗ 6,03,000 ಜನರು ಅಲ್ಲಿಂದ ಬಿಡಿಸ್ಕೊಂಬಂದ. ಅದು ನಾವು ನೋಡುವಾಗ ಅವರ ಹೆಂಡತಿ ಮಕ್ಕಳು ಒಬ್ಬೊಬ್ಬರಿಗೆ ಇಷ್ಟೊಂದು ಹೆಂಡತಿಗಳನ್ನು ನೋಡುವಾಗ ಎಷ್ಟೋ ಲಕ್ಷ, 30 ಲಕ್ಷ ಅಂತ ಹೇಳ್ಕೊತಾರೆ. 30 ಲಕ್ಷ, 20ರಿಂದ 30 ಲಕ್ಷ ಜನರನ್ನು ಬಿಡಿಸ್ಕೊಂಬಂದ ಅಂತ ಹೇಳ್ತಾರೆ. ಆದರೆ ವೇದದಲ್ಲಿ ನೋಡುವಾಗ 6,03,000 ಜನ ಅವನು ಬಿಡಿಸ್ಕೊಂಬರ್ತಾನೆ. ಬಿಡಿಸಿ ಬರುವಾಗ ಅದು ಎತ್ಕೊಂಡು ಹೋಗಿ ಸೇರುವಾಗ ಇಷ್ಟು ಜನ ಅಂತೇಳಿ 2 ಸತಿ ಲೆಕ್ಕ ಅವ್ನು ನೋಡ್ತಾನೆ. ಆ ಲೆಕ್ಕ ಬಂದು ದೇವರು ತಪ್ಪು ಹೇಳೋದಿಲ್ಲ, ಆ ಲೆಕ್ಕ ಸರಿ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಒಂದು ಲೆಕ್ಕ ತಪ್ಪಾಗಿದೆ. ದೇವರಿಗೆ ತನ್ನ ಜನರನ್ನು ಎನಿಸೋದ್ರಲ್ಲಿ ಇಷ್ಟ ಇರೋದಿಲ್ಲ. ಇದರ ಹಿಂದೆ ಯಾರಿದ್ದಾನೆಂದರೆ ನೋಡಿ, ಪುನಃ ನಾವು ಓದೋಣ 21:1. ಸೊ 1 ಪೂರ್ವಕಾಲ ವೃತ್ತಾಂತ 21:1. ಇಲ್ಲಿ ನೋಡುವಾಗ ಸೈತಾನನು ಇಸ್ರೇಲರಿಗೆ ವಿರೋಧವಾಗಿದ್ದನು. ಅವನು ಇಸ್ರೇಲರ ಜನರನ್ನು ಲೆಕ್ಕಿಸುವಂತೆ, ಕಾನಿಷ್ಮಾರಿ ಅನ್ನೋದು ಲೆಕ್ಕ ಮಾಡೋದು, ಅರ್ಥ ಆಯ್ತಾ? ಲೆಕ್ಕ ಮಾಡುವಂತೆ ಮಾಡ್ತಾನೆ. ಇವಾಗ ನಾನು ಹೇಳ್ತೀನಿ ನೋಡಿ, ಇವಾಗ ನೀವಿದ್ದೀರಾ, ನಿಮ್ಮ ಸ್ನೇಹಿತರು ಯಾರಾದರೂ ಅಪರೂಪದ ಸ್ನೇಹಿತರು ಸಿಗ್ತಾರೆ ಹೊರಗಡೆ, ಬಸ್ ಸ್ಟ್ಯಾಂಡ್ ಹತ್ರನೋ ಎಲ್ಲೋ ಒಂದು ಕಡೆ ಸಿಗ್ತಾರೆ. ಏನೋ ಮಗ, ಎಷ್ಟು ದಿನ ಆಯಿತು ನೀವು ನೋಡಿ, ಎಷ್ಟೋ ವರ್ಷ ಆಯಿತು, ನೀನೇನೋ ಅಂದರು. ಓ ಹೌದು ಕಣೋ, ಸರಿ ಅಂತ ಹೇಳ್ಬಿಟ್ಟು ಬಾ ಕಾಫಿ ಕುಡಿಯೋಣ ಅಂತೇಳಿ ಕಾಫಿ ಕುಡಿತೀರಾ, ಇಲ್ಲ ಒಂದು ತಿಂಡಿನೂ ಮಾಡ್ತೀರಾ. ಆ ತಿಂಡಿ ಮಾಡಿದ್ದು ಕಾಫಿ ಕುಡಿಯೋದ್ರಲ್ಲಿ ಮಾಡಿದಾಗ ನೀವು ದುಡ್ಡು ಕೊಡಲಿಕ್ಕೆ ಮುಂದೆ ಬರ್ತೀರಾ. ಫಸ್ಟು ಏನು ಮಾಡ್ತೀರಾ? ಆವಾಗ ನಿಮ್ಮ ಅಂತಸ್ತು ಮೇಲೆ ಆಗಿದೆ, ನೀವು ಕೊಡೋಕ್ಕೆ ಬರ್ತೀರಾ. ಇನ್ನೂ ಸ್ವಲ್ಪ ಹೊತ್ತು ಬಿಟ್ಕೊಂಡು 1 ಗಂಟೆ ಆಗುತ್ತೆ, ಮಗ ಅಷ್ಟೊತ್ತಾಗ್ಬಿಡ್ತು ಊಟ ಮಾಡೋಣ ಅಂತ ಹೇಳುವಾಗ ಇವಾಗ ಏನು ಮಾಡ್ತಾನೆ, ಫಸ್ಟ್ ದುಡ್ಡು ಕೊಟ್ಟವನು ಸ್ವಲ್ಪ ಯೋಚನೆ ಮಾಡ್ತಾನೆ. ಸರಿ ಬಾರೋ ಅಂತೇಳಿ ಇನ್ನೊಂದು ಸತಿ ಅವನೇ ಕೊಡ್ತಾನೆ, ನೀನು ನನ್ನ ಸ್ನೇಹಿತ ಅಂತೇಳಿ ಊಟ ಮಾಡಿದಾಗ ಕೊಡ್ತಾನೆ. ಸರಿ ಆಯಿತು, ಅವ್ನು ಬಸ್ ಸಿಗಲಿಲ್ಲ, ನಾವು ಹೋಗಬೇಕು, ನಾಳೆ ಹೋಗ್ತೀನಿ ಅಂತ ಈ ಥರ ಆಗುವಾಗ ಇವಾಗ ನೈಟು ಇಬ್ಬರು ಇರ್ತಾರೆ. ಇವಾಗ ಊಟ ಮಾಡುವಾಗ ಇವನೇನಾಗ್ತಾನಂದರೆ, ಇದೋ ದುಡ್ಡುದೆಲ್ಲ ಆಗೋಯ್ತೋ ಅಂತೇಳಿ ಮುಖ ಸ್ವಲ್ಪ ತಿರ್ಸ್ಕೊಳ್ಳೋ ಥರ ಆಗ್ಬಿಡುತ್ತೆ. ಆಗುತ್ತೋ ಇಲ್ವೋ? ಒಂದು ಸ್ನೇಹಿತನಿಗೆ ಒಂದು ಕಾಫಿ ಟೀ ಇಲ್ಲಾಂದರೆ ಒಂದು ಊಟ ಅಷ್ಟೇ, ಆಮೇಲೆ ಟಾಟಾ ಮಾಡಿದ್ರೆ ಬೆಸ್ಟು. ಇಲ್ಲಾಂದರೆ ನೀನು ಓಡಬೇಕಾಗುತ್ತೆ ಓಟನೇ. ಇವಾಗ ಏನಾಯ್ತಂದರೆ, ಅದೇ ನಿನ್ನ ಕುಟುಂಬ ಆದರೆ, ನಿನ್ನ ಹೆಂಡತಿ ಮಕ್ಕಳು ನಿನ್ನ ಗಂಡ ಆದರೆ, ಬೆಳಗ್ಗೆನೂ ನೀವು ಕಾಫಿ ಟೀ ಕೊಡ್ತೀರಾ, ಟಿಫನ್ ಕೊಡ್ತೀರಾ, ಆಗಾಗ ಏನು ಬೇಕಾದರೂ ಕೊಡ್ತೀರಾ, ಮಧ್ಯಾಹ್ನನೂ ಊಟ ಕೊಡ್ತೀರಾ, ನೈಟನ್ನು ಕೊಡ್ತೀರಾ, ಸಂಜೆನೂ ಕೊಡ್ತೀರಾ, ಎಲ್ಲಾದರೂ ಕರ್ಕೊಂಡು ಹೋಗ್ತೀರಾ. ಇದಕ್ಕೆ ಯಾವುದಕ್ಕೂ ನೀವು ಲೆಕ್ಕ ನೋಡೋದಿಲ್ಲ. ಅಂದರೆ ಅದೇನು ಇದೇನು, ಅದು ಸ್ನೇಹಿತ, ಇದು ಕುಟುಂಬ. ದೇವರು ನಿಮ್ಮನ್ನು ಒಂದು ಕುಟುಂಬವಾಗಿ ನೋಡ್ತಾರೆ. ಆದ್ದರಿಂದ ನನ್ನ ಮಕ್ಕಳನ್ನು ಲೆಕ್ಕ ನೀನು ನೋಡಬೇಡ, ನಿನಗೆ ನಾನಿದ್ದೀನಿ ಅಂತ ಹೇಳ್ತಾರೆ. ಕೈಗಳು ತಟ್ಟಿ. ಅರ್ಥವಾಯ್ತಾ? புரிஞ்சுங்களா? ಅಮ್ಮ உனக்கு வந்து 5 லட்சம் சோறு போட்டுக்கிறம்மா, ஒன்னா எண்ணி ಅಂತ ಹೇಳ್ತೀರಾ ನೀವು? 9,099 சோறு போட்டுக்கிறம்மா, போடி அதில் 10 சோறு கீழே வந்துச்சுன்னு அவங்க சொன்னாக்க எப்படி இருக்கும்? ಸೊ ಈ ರೀತಿ ಎಲ್ಲ ಹೇಳಕ್ಕೆ ಬರೋದಿಲ್ಲ. ಪ್ರೀತಿನ ಅಳಿಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರೀತಿ ಅನ್ಮೆಜರಬಲ್. ಹೇಳಿ ನೋಡೋಣ. ಇವಾಗ ಒಂದು ಮಗಳ ಹತ್ರ ಒಬ್ಬ ಬಂದು ಕೇಳ್ತಾನೆ, ನಿಮ್ಮ ಅಮ್ಮನ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಟಿದ್ಯಾ? ಎಲ್ಲವರು ತುಂಬ ಇಟ್ಟಿದ್ದೀನಿ. ಏನು 1 kg ಇಟ್ಕೊಂಡಿದ್ದೆ? ಇದೆಲ್ಲ KG ಅಲ್ಲಿ ಹೇಳೋಕ್ಕಾಗಲ್ಲ, ಅದು ಲೆಕ್ಕ ಮಾಡೋಕ್ಕಾಗಲ್ಲ, ನನ್ನ ಪ್ರಾಣಕ್ಕಿಂತ ನಮ್ಮ ಅಮ್ಮನ ಮೇಲೆ ಅಂತೆಲ್ಲ ಹೇಳೋರೆಲ್ಲ ಇರ್ತಾರೆ. ಕರೆಕ್ಟ್ ತಾನೆ? ಸೊ ಅದಕ್ಕೆ ಪ್ರೀತಿ ಅಂತ ಹೇಳ್ತೀವಿ. ಸೊ ಕರ್ತನು ತನ್ನ ಮಕ್ಕಳನ್ನು ಅಷ್ಟೊಂದು ಪ್ರೀತಿ ಮಾಡೋದ್ರಿಂದಲೇ ಯೇಸು ಕ್ರಿಸ್ತನು ನಿಮ್ಮ ಪಾಪಗಳನ್ನು ಅಕ್ರಮಗಳನ್ನು ಅವರು ಹೊತ್ತುಕೊಂಡ್ರು. ಅರ್ಥ ಆಯ್ತಾ? ಕರೆಕ್ಟ್ ತಾನೆ? ಆದ್ದರಿಂದಲೇ ದಾವೀದನು ಬತ್ಷೆಬಳ ಹತ್ರ ಮಾಡಿದ ಪಾಪನೋ ಅದು ಪಾಪ ಅಂತ ಅಂದ್ಕೊಂಡಿಲ್ಲ ಅವರು.
ಅಷ್ಟೊಂದು ಮೈಂಡಿಗೆ ತಗೊಂಡಿಲ್ಲ, ಅದು ಪಾಪನೇ, ಅದು ಮೈಂಡ್ ತಗೊಂಡಿಲ್ಲ. ಆದರೆ ಇಲ್ಲಿ ಒಂದು ಪಾಪ ಬರುತ್ತೆ. ಇದು ಯಾರ ಪ್ರೇರೇಪಣೆ ಇದರ ಹಿಂದೆ ಅಂದರೆ ಸೈತಾನ ಏನು ಮಾಡ್ತಾನೆ, ಬೇರೆಯವರಿಗೆ ಲೆಕ್ಕವನ್ನು ನೋಡುವಂತೆ ಮಾಡ್ತಾನೆ. ಬೇರೆಯವ್ರಿಗೆ ಮಾತ್ರ ಅಲ್ಲ, ನಿಮ್ಮ ಕುಟುಂಬದವರಿಗೆ ಲೆಕ್ಕ ನೋಡುವಂತೆ ಮಾಡ್ತಾನೆ. ಬೇರೆಯವ್ರದ್ದು ನೋಡ್ಬೋದು ಅಂತ ಇಟ್ಕೊಳ್ಳೋಣ, ಆದರೆ ನಿಮ್ಮ ಕುಟುಂಬದವರಿಗೆ ಲೆಕ್ಕವನ್ನು ನೋಡಬಾರ್ದು. ಸುಮಾರು ಜನರು ತನ್ನ ತಂದೆ ತಾಯಿಗೆ ಇವಾಗ ಲೆಕ್ಕ ನೋಡ್ತಾರೆ. ಸೊ ಈ ಲೆಕ್ಕ ನೋಡೋದ್ರಿಂದ ದೇವರಿಗೆ ಮೆಚ್ಚುಗೆ ಆಗೋದಿಲ್ಲ, ನಿಮಗೆ ಆಶೀರ್ವಾದ ಬರೋದಿಲ್ಲ. ತಂದೆ ತಾಯಿಗಳನ್ನು ನೀವು ಸನ್ಮಾನಿಸುವಾಗ ನಿಮ್ಮ ಆಯುಷ್ಯ ದಿನಗಳು ಹೆಚ್ಚಾಗತ್ತೆ, ಆಶೀರ್ವಾದಗಳು ಹೆಚ್ಚಾಗತ್ತೆ. ಈ ಭೂಮಿಯನ್ನು ನೀವು ಸ್ವಾತಂತ್ರ್ಯ ಮಾಡ್ಕೋತೀರಾ ಅಂತ ವಾಕ್ಯ ಹೇಳುತ್ತೆ. ಅರ್ಥ ಆಯ್ತಾ? இந்த ಊಟ ಬಿಟ್ಟು ಎಪ್ಪ ನಾ ಪೋರನೋಯ್, ಮನೆ ಬಿಟ್ಟು ಯಾವಾಗ ಹೋಗ್ತೀನೋ ಆವಾಗಲೇ ನನ್ನ ಮಹಿಮೆ ನಿಮ್ಗೆ ಗೊತ್ತಾಗೋದು. ಈ ರೀತಿಯೆಲ್ಲ ಹೇಳೋದು ಬಂದು ನಿನ್ನ ಮೇಲೆ ನೀನು ಇಟ್ಕೊಂಡಿರುವ ಹೆಮ್ಮೆ ಬಗ್ಗೆ ಹೇಳುತ್ತೆ. ಹೆಮ್ಮೆ ಯಾವತ್ತೂ ಇರಬಾರ್ದು. ನಿಮ್ಮಲ್ಲಿ ಯಾವಾಗಲೂ ಪ್ರೀತಿ ತುಂಬಿ ತುಳುಕಬೇಕು. ಅದು ನೀವೇ ಹೇಳ್ಕೋಬಾರ್ದು, ಅವರು ಹೇಳ್ಬೇಕು ನೀವು ಬಿಟ್ಟು ಹೋದ್ಮೇಲೆ. ಸೊ ದೇವರ ಮುದ್ದು ಮಕ್ಕಳೇ, ದಾವೀದನು ಮಾಡಿದ ತಪ್ಪು ಇದೆ, ಲೆಕ್ಕ ನೋಡಬಾರ್ದು. ಪಕ್ಕದ ಪಾಸ್ ಸೊಲ್ಲಂಗ, ನನ್ನ ಕುಟುಂಬಕ್ಕೆ ನಾನು ಲೆಕ್ಕ ನೋಡೋದಿಲ್ಲ, ಇದು ಸಭೆ ನನ್ನ ಕುಟುಂಬ, ನಿನಗೂ ನಾನು ಲೆಕ್ಕ ನೋಡೋದಿಲ್ಲ, ಹಿಂಗೆ ಹೇಳ್ಬಿಟ್ಟು ಸುಮ್ಮನೆ ನನ್ನದು ದುಡ್ಡು ಕೇಳೋಕೆ ಹೋಗ್ಬೇಡ, ನಾನೇ ಕೊಟ್ಟರೆ ತಗೋ ಅಂತಲೇ ಹೇಳ್ಬೇಕು ನೀವು. ಅರ್ಥ ಆಯ್ತಾ? ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಅರ್ಥ ಆಯ್ತಾ? ಲೆಕ್ಕ ನೋಡಬಾರದು. ಹೇಳಿ ನೋಡೋಣ. ನೀನು ಲೆಕ್ಕ ನೋಡಿದ್ರೆ ನಿನಗೆ ಬಡ್ಡಿ ಹಾಕಿ ದೇವ್ರು ನೋಡ್ಬಿಡ್ತಾರೆ. ಆಮೇಲೆ ಕೆಡ್ತಾನೆ, ಅವ್ರಿಗೆ ಗೊತ್ತಾ ಇಲ್ವೋ? ನಿಮ್ಗೆ ಯಾರಾದ್ರು ದುಡ್ಡು ಕೊಟ್ಟರೆ ಅವನೇ ಬಡ್ಡಿ ಹಾಕುವಾಗ ನಿನಗೆ ಪ್ರಾಣ ಕೊಡ್ತವ್ರು ಆರೋಗ್ಯ ಕೊಡ್ತಾರೆ ನಿನಗೆ. ಏನೋ ಇಲ್ಲ ನೋವು ಥರ ಇದ್ದೀರಿ, ಏನೋ ಒಂದು ಹಿಡಿಯೋ ಥರ ಇದ್ದೀರಿ, ಇಲ್ಲೇ ಆಗೋದು. ಆದ್ದರಿಂದ ದೇವರ ಮಕ್ಕಳು ಕಾನೇಶ್ ಮಾರಿ ಮಾಡೋದು ತಪ್ಪು ಅಂತ ಹೇಳ್ತಾರೆ. ಹೇಳಿ ನೋಡೋಣ. ನಾವು ಲೆಕ್ಕ ನೋಡಬಾರ್ದು. ಸರಿ, ಈಗ ಇದರ ಹಿನ್ನೆಲೆ ಏನಂದರೆ ಸೈತಾನನ ಕ್ರಿಯೆ. ಇವಾಗ ಚೆನ್ನಾಗಿ ಗಮನಿಸಬೇಕು. ದಾವೀದನು ಒಂದು ಕಲ್ಲನ್ನು ತೆಗೆದುಕೊಂಡು ಹೋದಾಗ ಅಲ್ಲಿ ಇದ್ದ ಸೈನ್ಯವನ್ನು ಎನಿಸಲಿಲ್ಲ. ಅವನು ಎನಿಸಿದ್ನಾ? 7 பேர் இருக்காங்க, ಅವಳ பேರು ನಾನು ಹೋಗ ಮಾಟೆ, ಎಷ್ಟು ಜನ ಇದೆ, ಅಷ್ಟು ಜನ ಇದ್ದಾರೋ, ಅಯ್ಯೋ ಒಬ್ಬ, ನಾನು ಎಲ್ಲಿ ಹೋಗೋದು ಅಂತ ನೋಡಿದ್ನ? ಇಲ್ಲ. ಎಷ್ಟು ಜನ ಇದ್ರೂ ಮೈಂಡ್ ತಗೊಂಡಿಲ್ಲ. ಅವನ ಹತ್ರ ಎಷ್ಟೇ ಆಯುಧ ಇದ್ರೂ ಆ ಗೋಲಿಯಾತನ ಆ ಪವರ್ ನೋಡಿ ಅವನು ಭಯಪಟ್ಟಿಲ್ಲ. ದೇವರು ನನ್ನ ಜೊತೆ ಇರುವಾಗ ನನಗೇನಾಗೋದಿಲ್ಲ, ನನಗಾಗೋದಿಲ್ಲ, ಜಯ ಅಂತ ಹೇಳಿದ. ಕುರುಬನಾಗಿ ಇರುವಾಗ ಇದ್ದ ವಿಶ್ವಾಸ ರಾಜನಾಗಿ ಜಯದ ಮೇಲೆ ಜಯ ಬಂದಾಗ ವಿಶ್ವಾಸ ಅವನಿಗೆ ಕಮ್ಮಿ ಆಗ್ಬಿಡುತ್ತೆ. ಅರ್ಥ ಆಯ್ತಾ? ನೀವೂ ಅಷ್ಟೇ. ನಾನಿವತ್ತು ಆಡಿದೆ, ಎಲ್ಲ ಹಾಡು ಹೇಳುವಾಗ ಆಗಿನ ಕಾಲದಲ್ಲಿ ಎಲ್ಲ ಜನ ಕೆಳಗೆ ಬೀಳ್ತಾ ಇದ್ರು. ಇವಾಗ ಅದೇ ಹಾಡು ಆಡಿದೆ, ಇದು ಕೇಳಿದ ಆಡ್ತಾನೆ ಅಂತ ಹೇಳಿ, ಆವಾಗಿದ್ದು ಅದೇ ದೇವರೇ, ಇವಾಗಿದ್ದು ಅದೇ ದೇವರೇ. ನಿಮ್ಮ ಮೇಲೆ ಅಭಿಷೇಕ ಅಷ್ಟೊಂದು ಬರದೇ ಇರಲಿಕ್ಕೆ ಕಾರಣ ಏನು? ನೀವೇನು ಮಾಡ್ತೀರಂದ್ರೆ ದೇವರಿಗೆ ಸರಿಯಾಗಿ ಸ್ಥಳ ಕೊಡ್ತಾ ಇಲ್ಲ. ಆದರೆ ಕುಡುಕನ್ ನೋಡಿ, ಅವಾಗ ಕುಡ್ದಿದ್ದು ಅದೇ ಮಧುಪಾನನೇ, ಇವಾಗ ಕುಡಿಯೋದನ್ನು ಅದೇ ಮಧುಪಾನ. ಅವಾಗ ಇದ್ದಿದ್ದಕ್ಕಿಂತ ಇವಾಗ ಏನಾಡ್ತಾನೆ, ಇನ್ನೂ ಹೆಚ್ಚಾಗಿ ಆಡ್ತಾನೆ ಅವನು. ನೋಡಿ, ಸೈತಾನನ ಪವರ್ಗಿಂತ ನಮ್ಮ ಪವರ್ ಏನಾಯಿತು ಅದು ನಾವು ತಿಳ್ಕೋಬೇಕು. ಒಂದೇ ಕಲ್ಲು 5 ಕಲ್ಲು ಎತ್ಕೊಂಡು ಹೋಗಿದ್ರು ಒಂದು ಕಲ್ಲೆಲ್ಲ ಹೊಡೆದ ಅವನು ಭಯಪಟ್ಟಿಲ್ಲ. ಸೌಲ್ ಹತ್ರ ಹೋಗಿ ಮಾತಾಡ್ತಾನೆ, ಸೌಲು ರಾಜನೇ ಭಯಪಡ್ತಾನೆ, ಆದರೆ ಇವನು ಭಯಪಡ್ತಾ ಇಲ್ಲ. ಸೌಲಿಗೆ ಒಂದು ಕ್ಲಾಸ್ ಕೊಡ್ತಾನೆ ಇವನು. ನೋಡು, ನನಗೆ ಯುದ್ಧ ಬರೋದಿಲ್ಲ ನಿಜ, ಆದರೆ ನಾನು ಅವನನ್ನು ಗೆಲ್ತೀನಿ. ಹೇಗೆ ಗೆಲ್ತೀಯ ಅಂತ ಹೇಳುವಾಗ, ನಿನಗೆ ಕತ್ತಿ ಫೈಟ್ ಗೊತ್ತಿಲ್ಲ, ನೀನು ಬಿಲ್ಲು ಗೊತ್ತಿಲ್ಲ, ಈಟಿ ಎಸೆತ ಗೊತ್ತಿಲ್ಲ. ಇವನು ಹೇಳ್ತಾನೆ,
ನನಗೇನು ಗೊತ್ತಿಲ್ಲ, ಆದರೆ ಒಂದು ಮಾತ್ರ ಗೊತ್ತು, ದೇವರು ನನ್ನ ಜೊತೆ ಇದ್ದಾರೆ. ಅವರು ಇರುವಾಗ ನಾನು ಏನೇ ಕೆಲಸ ಮಾಡಿದ್ರು ಜಯ ಕೊಡ್ತಾರೆ. ಹೇಗೆ ಹೇಳ್ತೀಯಪ್ಪ ನೀನು ಜಯ, ನೀನು ದೇವರಿದ್ದಾರೆ ಅಂತ ಹೇಳ್ಬಿಟ್ಟು? ಇವಾಗ ಹೇಳ್ತೀನಿ ಕೇಳು. ನಾನು ಕುರಿ ಕಾಯ್ತಾ ಇದ್ದೆ, ಸೌಲನೆ ಅರಸೆ, ಆವಾಗ ಕರಡಿ ಬಂತು, ಓಡೋಗ್ಬಿಟ್ಟು ಬಿಟ್ಬಿಟ್ಟು ಕರಡಿಯನ್ನು ನಾವು ಹೊಡೆದು ಬೀಳಿಸ್ದೆ. ಹೌದಾ? ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳಿ ಅರಸೆ ಅಂತ ಹೇಳುವಾಗ, ಹೇಳಪ್ಪ ಅಂತ ಹೇಳ್ತಾರೆ. ಸಿಂಹ ಬಂತಂತ ಹೇಳಿದ ತಕ್ಷಣ ಚೇರಲ್ಲಿ ಕೂತ್ಕೊಂಡಿರೋ ರಾಜ ಅವಾಗ ಸ್ವಲ್ಪ ಎದ್ದೊಳ್ತಾನೆ. ಅವನು ಸಿಂಹ ಬಂತು, ಓಡೋಗ್ಬಿಟ್ಟನಾ? ಇಲ್ಲ. ಏನ ರೀಸಸ್ ಮಾಡ್ಕೊಂಡ್ಬಿಟ್ಟ ಅಂತ ಕೇಳ್ತಾರೆ. ಇಲ್ಲ, ನನ್ನ ಕುರಿಯನ್ನು ಅದು ಏನು ಇಟ್ಕೊಂಡು ಹೋಗುವಾಗ ಅದರ ಬಾಯಿಂದ ನಾನು ಬಿಡಿಸಿ ಬಾಯನ್ನು ನಾನು ಸೀಳಾಕಿದೆ. ಇದನ್ನು ಹೇಳುವಾಗ ಒಂದು ವಿಶ್ವಾಸ ಸೌಲನಿಗೆ ಬಂತು. ನಾನು ಕತ್ತೆ ಹುಡ್ಕೊಂಡು ಹೋಗಿದ್ರೆ ರಾಜ ಆದವನು, ನಿನ್ನ ಹತ್ರ ದೇವರಿದ್ದಾರೆ, ಹಂಗಾದ್ರೆ ಹೋಗು ಅಂತ ಹೇಳ್ತಾನೆ. ಈಗ ಏನು ಹೇಳ್ತಾನೆ, ಅವನ್ನ ಕುರಿ ಕಾವಿನ ಅಂತ ಹೇಳಲ್ಲ, ಅವನಿಗೆ ಯುದ್ಧದ ಡ್ರೆಸ್ ಎಲ್ಲ ಹಾಕಿ ಅಂತ ಹೇಳ್ತಾರೆ. ಆಗ ಅವನು ಹೇಳ್ತಾನೆ, ರಾಜ ಇದೆಲ್ಲ ಬೇಡ, ನಾನು ಅವರ ಮಗ, ಯುದ್ಧ ಮಾಡೋದು ನಾನಲ್ಲ, ನನ್ನ ಮೂಲಕ ನಮ್ಮ ಅಪ್ಪ ಮಾಡ್ತಾರೆ. ಸೊ ಆದ್ದರಿಂದ ನೀನು ಸೇನೆಯನ್ನು ನೋಡ್ತೀರಾ, ಆ ಜನವನ್ನು ನೋಡ್ತೀರಾ, ಅವರ ಪರಾಕ್ರಮ ನೋಡ್ತೀರಾ, ನಾನು ನನ್ನ ದೇವರನ್ನು ನೋಡ್ತಾ ಇದ್ದೀನಿ. ನನ್ನ ದೇವರು ದೊಡ್ಡವರು ಆಗಿರೋದ್ರಿಂದ ಮತ್ತೊಬ್ಬರೆಲ್ಲರೂ ನನ್ನ ಮುಂದೆ ಸಣ್ಣವರಾಗೆ ಕಾಣ್ತಾರೆ. ಯುದ್ಧವನ್ನು ನಾನು ನೋಡಿ ಹೆದರೋದಿಲ್ಲ. ಅದೇ ರೀತಿ ಲೋಕದಲ್ಲಿರುವ ಯುದ್ಧಗಳನ್ನ ನೋಡಿ ನೀವು ಹೆದರಬಾರ್ದು. ಸಾಲ, ಹೋರಾಟ, ಸಮಸ್ಯೆಗಳು, ಹೊಡೆದಾಟ, ಇದನ್ನೆಲ್ಲ ನೋಡಿ ನೀವು ಹೆದರುವ ಮಕ್ಕಳಲ್ಲ, ಅದನ್ನೆಲ್ಲ ಜಯಿಸುವ ಮಕ್ಕಳಾಗಿದ್ದೀರಾ. ಆಮೇಲೆ ನೋಡೋಣ, ಅಯ್ಯ ನನಗೆ ಮಾತ್ರ ಯಾಕೆ ಎಷ್ಟೊಂದು ಸಮಸ್ಯೆ, ನನ್ನ ಕುಟುಂಬದವರೆಲ್ಲ ನನಗೆ ವಿರೋಧವಾಗಿ ಬಂದಿದ್ದಾರೆ, ಅವ್ರು ಎದ್ದಿದ್ದಾರೆ, ಇವ್ರು ಎದ್ದಿದ್ದಾರೆ, ಹೀಗೆ ಹಾಗೆ ಅಂತ ನೀವು ಎಷ್ಟೋ ಜನರು ಹೇಳ್ಬೋದು. ನಾನು ಹೇಳ್ತೀನಿ, ಯಾರು ಏನು ಹೇಳಿದ್ರು ನಿನ್ನ ಜೊತೆ ದೇವರು ಇರೋದ್ರಿಂದ ನೀನು ಮಾಡುವ ಎಲ್ಲ ಕೆಲಸದಲ್ಲಿ ದೇವ್ರು ನನ್ನ ಆಶೀರ್ವಾದ ಮಾಡಬೇಕು. ಅವನು ಬಂದು ಯುದ್ಧದ ಆ ಸೈನ್ಯವನ್ನು ನೋಡಿಲ್ಲ, ಒಳಗಿರುವ ದೇವರ ಮೇಲೆ ವಿಶ್ವಾಸ ಇಟ್ಟು. ಟುಡೇ ಐ ಆಮ್ ಗೋಯಿಂಗ್ ಟು ಸೇ ಯು, ಬ್ಲೆಸ್ ಯು, ಹಲ್ಲೆಲೂಯಾ. ದೇವರ ಮೇಲೆ ನಂಬಿಕೆ ಇಡುವಾಗ ನೀನು ಝೀರೋ ಆಗೋದಿಲ್ಲ, ಹೀರೋ ಆಗ್ತೀಯ. ಗಾಡ್ ಬ್ಲೆಸ್ ಯು. ನೀನು ಝೀರೋ ಆಗೋದಿಲ್ಲ, ಯು ಆರ್ ನಾಟ್ ಝೀರೋ, ಯು ಆರ್ ಹೀರೋ. ಹೀರೋ ಆಗ್ತೀಯ. ನೋಡಿ ಧೈರ್ಯವಾಗಿ ಅವನು ಹೋಗಿ ಏನು ಕೆಲಸ ಮಾಡಬೇಕಾಗಿತ್ತು, ಊಟ ಕೊಟ್ಟು ಬರಬೇಕು. ಇಲ್ಲ, ನನ್ನ ಜನರಿಗೆ ಬರುವ ಅವಮಾನ ನನಗೆ ಬಂದಂಗೆ, ನನ್ನ ದೇಶಕ್ಕೆ ಬಂದಿರುವ ಅವಮಾನ ನನಗೆ ಬಂದಂಗೆ. ನನ್ನ ದೇವರು ದೊಡ್ಡವರು, ನನ್ನ ದೇವರು. ಇವಾಗ ಹೋಗಿ ಇವನಲ್ಲಿ ನಿನ್ನ ಕೈಯಲ್ಲಿ ಆಗಿಲ್ಲ, ನಾನು ಹೋಗ್ತೀನಿ ಅಂತ ಹೇಳಿಲ್ಲ ಅವನು. ಅದರ ಅರ್ಥ ಹಂಗೇನೆ, ನಾನು ಹೋಗ್ತೀನಿ, ಆಗದೆ ಇರುವ ಕಾರ್ಯ ನಾನು ಮಾಡ್ತೀನಿ. ಕಾರಣ ನನ್ನ ದೇವರು ನನ್ನ ಹತ್ರ ಇರುವಾಗ ಆಗದೆ ಇರುವ ಕಾರ್ಯ ಯಾವುದೂ ಇಲ್ಲ. ಆಮೇಲೆ ನೋಡೋಣ, ಆಗದೆ ಇರುವ ಕಾರ್ಯ ಯಾವುದೂ ಇಲ್ಲ. ಆಮೇಲೆ ನೋಡೋಣ, ಈಗ ಇಲ್ಲಿ ನೋಡೋಣ, ಇಲ್ಲಿ ಏನಾಗುತ್ತೆ, 21ನೇ ಅಧ್ಯಾಯ 2ನೇ ವಚನ. ದಾವಿದನು ಯೋವಾಬನನ್ನು ಕರೀತಾನೆ. ಇವಾಗ ಇದರ ಆಳವಾಗಿ ಸ್ವಲ್ಪ ನೋಡೋಣ. ಯೋಬ ಅಂದರೆ ಸೇನಾಧಿಪತಿ, ಅವನು ದಳಪತಿ ಕರೆದು ಹೇಳ್ತಾನೆ, ನೋಡಿ ಇಸ್ರೇಲರ ಇತರ ಅಧಿಪತಿಗಳನ್ನು ಕರೆದು ಅವರಿಗೆ ದೇಶದೊಳಗೆ ಹೋಗಿ ಇಸ್ರೇಲನ್ನೆಲ್ಲ ಎಲ್ಲರನ್ನು ಲೆಕ್ಕಿಸಿರಿ, ಬೆರ್ಷೆಬಾದಿಂದ ಹಿಡಿದು ದಾನ್ ಪಟ್ಟಣ ತನಕ ಎಲ್ಲ ಊರುಗಳನ್ನು ಸಂಚರಿಸಿ ಜನರನ್ನು ಲೆಕ್ಕಿಸಿರಿ, ಆಗ ನನಗೆ ನನ್ನ ರಾಜ್ಯದ ಜನಸಂಖ್ಯೆಯು ತಿಳಿಯುವುದು ಅಂದನು. ನೋಡಿ ಇವಾಗ ಹೇಳ್ತಾನೆ, ನೀವು ಎಲ್ಲ ಕಡೆ ನನ್ನ ದೇಶದೊಳಗೆ ಹೋಗ್ಬಿಟ್ಟು, ಎಲ್ಲಿಂದ ಎಲ್ಲಿ ತನಕ, ಬರ್ಷೆಬಾದಿಂದ ದಾನ್ ಪಟ್ಟಣದವರೆಗೆ ಹೋಗ್ಬಿಟ್ಟು ಇಸ್ರೇಲರು ಎಷ್ಟು ಜನ ಇದ್ದಾರೆ, ಯಹೂದ್ಯರು ಅಂದರೆ ಆಮೇಲೆ ಇಬ್ರಿಯರು ಎಷ್ಟು ಜನ ಇದ್ದಾರೆ, ಇದೆಲ್ಲ ನೀನು ನೋಡಿಕೊಂಡು ಬರಬೇಕು, ನನ್ನ ಲೆಕ್ಕ ತಿಳಿಸು ಅಂತ ಹೇಳ್ತಾನೆ. ನೆಕ್ಸ್ಟ್ ನೋಡಿ 3ನೇ ವಚನ. அப்பொழுது யோவாப் கர்த்தருடைய ஜனங்கள் இப்பொழுது இருக்கிறதை பார்க்கிலும் நூறத்தனையாய் அவர் வர்த்திக்க பண்ணுவாராக. ஆனாலும் ராஜாவாகிய என் ஆண்டவனே, அவர்கள் எல்லாரும் என் ஆண்டவனின் சேவகர் அல்லவா? என் ஆண்டவன் ஏன் ஆண்டவன் இதை விசாரிப்பானேன்? ಸಾಕು,
ಅದಕ್ಕೆ ಉತ್ತರವಾಗಿ ಯೋಬನು ಹೇಳ್ತಾನೆ, ಯೆಹೋವನು ತನ್ನ ಜನಾಂಗವನ್ನು 100 ಪಟ್ಟು ಅಭಿವೃದ್ಧಿಪಡಿಸಲಿ. ಇವಾಗ ಯೋಬನಿಗೆ ದಾವಿದನು ಹೇಳ್ತಾನೆ, ಯೋಬ ಬಾಪ ಇಲ್ಲಿ ಏನು ಹೇಳಿ ರಾಜರೇ ಅಂತ ಹೇಳ್ತಾನೆ. ನಮ್ಮ ದೇಶದಲ್ಲೆಲ್ಲ ಹೋಗ್ಬಿಟ್ಟು ಬೆರ್ಷೆಬದಿಂದ ದಾನ್ ತನಕ ಹೋಗ್ಬಿಟ್ಟು ಎಲ್ಲರನ್ನ ಲೆಕ್ಕ ಮಾಡಿ ಬರಬೇಕು ನೀನು ಅಂತ ಹೇಳ್ತಾನೆ. ಆಗ ಅವನು ಹೇಳ್ತಾನೆ, ಸ್ವಾಮಿ ನಮ್ಮ ಜನರು ಇರುವುದಕ್ಕಿಂತ 100ರಷ್ಟು ಹೆಚ್ಚಾಗಲಿ ಅಂತ ಅವನು ಹೇಳ್ತಾನೆ, ಆರೈಕೆ ಮಾಡ್ತಾನೆ. ಅರಸೆ ನೀನು ಈ ಕಾರ್ಯವನ್ನು ಯಾಕೆ ಮಾಡಿಸಬೇಕು? ನೋಡಿ, ಒಬ್ಬ ಸೇನಾಧಿಪತಿ ರಾಜನಿಗೆ ಬುದ್ಧಿ ಹೇಳೋ ಥರ ಆಗ್ಬಿಡ್ತು. ಮಂತ್ರಿ ಅಲ್ಲ ಅವನು. ಯಾಕೆ ನಾವು ಅದು ಮಾಡಬೇಕು ಅಲ್ವಾ? ಹೀಗೆ ಮಾಡಿದರೆ ನೀನು ಎಲ್ಲ ಇಸ್ರೇಲರಲ್ಲಿ ಪಾಪದಲ್ಲಿ ಬೀಳುವಂತೆ ಮಾಡುತ್ತಿರುವೆ. ಈ ಕಾರ್ಯ ಮಾಡೋದ್ರಿಂದ ನೀನು ಪಾಪ ಮಾಡ್ತಾ ಇದ್ದೀಯಾ ಅಂತ ಒಂದು ಸೇನಾಧಿಪತಿಯಿಂದ ಉಗಿಸುವ ಕಾರ್ಯ ಸೈತಾನ ಮಾಡ್ತಾನೆ. ಅದಕ್ಕೆ ಮಾತಾಡುವಾಗ ಸ್ವಲ್ಪ ದೇವರ ಚಿತ್ತದಂತೆ ಮಾತಾಡಬೇಕು. ದೇವ್ರ ಹತ್ರ ಹೇಳ್ಬೇಕು, ಬೆಳಗ್ಗೆ ಎದ್ದ ತಕ್ಷಣ ಹೇಳಬೇಕು, ಲಾರ್ಡ್, ಮೈಂಡ್, ಮೈ ಬಾಡಿ, ಮೈ ಟಂಗ್, ಎವ್ರಿಥಿಂಗ್ ಟೇಕ್ ಯುವರ್ ಕಂಟ್ರೋಲ್. ನನ್ನ ತನು ಮನ, ನನ್ನ ನಾಲಿಗೆ ಸಕಲವು ನಿನ್ನ ಹತೋಟಿಗೆ ನೀ ತಗೊಂಡು ನನ್ನನ್ನು ದಾರಿ ನಡೆಸಪ್ಪ. ಯಾವುದು ನನ್ನದಲ್ಲ, ಆದರೆ ಎಲ್ಲವೂ ನನ್ನದೇ. ಏನೋ ಮಗ, ಯಾವುದು ನನ್ನದಲ್ಲ ಎಲ್ಲವೂ ನನ್ನದೇ ಅಂತ ಹೇಳ್ತೀಯ? ಯಾವುದು ನನ್ನದಲ್ಲಪ್ಪ, ಎಲ್ಲವೂ ನನ್ನದೇ. ಅರ್ಥ ಆಗಿಲ್ಲ ಮಗ. ಯಾವುದು ನನ್ನದಲ್ಲಪ್ಪ, ಎಲ್ಲವೂ ನನ್ನದೇ. ಹೇಳು ಅರ್ಥ ಆಗುವಾಗೆ. ಅಪ್ಪ, ಯಾವುದು ನನ್ನದಲ್ಲ ಎಲ್ಲವೂ ಹೇಳು ಅಂತ ದೇವ್ರು ಹೇಳ್ತಾರೆ. ಅಪ್ಪ, ಎಲ್ಲವೂ ನಿನ್ನದು. ನಿನ್ನದಾದ್ಮೇಲೆ ನಾನು ನಿನ್ನ ಮಗ. ನಿಂದಾದ್ಮೇಲೆ ಅದು ನಂದು ತಾನೆ? ಇಲ್ಲ, ಇದೆ. ಯಾಕಂದರೆ ನಂದು ಯಾವುದಿಲ್ಲ, ನೀನು ನನ್ನಲ್ಲಿರೋದ್ರಿಂದ ಎಲ್ಲವೂ ನಿನ್ನದೇ. ಅರ್ಥ ಆಯ್ತಾ? ಅದೇ ವಿಷಯ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ವಿಶ್ವಾಸಿ ಹಾಗೆ ಮಾತಾಡೋದು. ಆಗ ಅವನು ಹೇಳ್ತಾನೆ, ಸ್ವಾಮಿ ಈಗ ನೋಡಿ ದೇವಾದಿ ಮಕ್ಕಳೇ, ಇವಾಗ 4ನೇ ವಚನಕ್ಕೆ ಹೋಗೋಣ. ಆದರೆ ಅರಸನಾದ ದಾವಿದನು ತನ್ನ ನಿರ್ಧಾರವನ್ನು ಬದಲಿಸಲಿಲ್ಲ. ಒಬ್ಬ ಬುದ್ಧಿ ಹೇಳಿದ್ರು ಅವನು ಬದಲಿಸಿಲ್ಲ. ಕಾರಣ, ಹಿಂದೆ ಇದ್ದಾನೆ ಸೈತಾನ. ತನ್ನ ನಿರ್ಧಾರವನ್ನು ಬದಲಾಯಿಸಲಿಲ್ಲ. ಏಯ್ ರಾಜ, ನಾನು ಏನು ಹೇಳ್ತೇನೆ ಮಾಡು, ಹೋಗು. ನೀನೇನು ನನಗೆ ಹೇಳೋದು ದೇವ್ರ ಬಗ್ಗೆ? ಹೋಗ. ಆವಾಗಲೇ ಒಂದು ಮಿಸ್ಟೇಕ್ ಎಲ್ಲ ಮಾಡಿದ್ದೀನಿ, ಅದನ್ನೇ ಏನಿಲ್ಲ, ಇದು ಯಾವ ಮೂಲೆಗೆ ಹೋಗು ಅಂತ ಹೇಳಿ ಏನು ಮಾಡ್ತಾನೆ ದಾವಿದನು, ಹಿಂಗೆ ಮಾಡಿಬಿಡ್ತಾನೆ. ಆಗ ಏನಾಗುತ್ತೆ ಅಂದರೆ ನೋಡಿ, ಲೆಕ್ಕ ಮಾಡಿ ಬರ್ತಾನೆ. ಲೆಕ್ಕ ಮಾಡಿ ರಿಪೋರ್ಟ್ ತರ್ತಾರೆ. ಎಷ್ಟು ಕಾಲ ತಗೊಂಡಿರ್ತಾರೆ ಅಂದರೆ 9 ತಿಂಗಳು 20 ದಿನಗಳು ಲೆಕ್ಕ ಮಾಡಿ ಬರೋದಕ್ಕೆ. ಪತ್ಯ ಒಂದು ಮಗು ಹುಟ್ಟಲಿಕ್ಕೆ 10 ತಿಂಗಳು ಅಂತ ಹೇಳ್ತಾರೆ. ಅದನ್ನು ನೋಡುವಾಗ 9 ತಿಂಗಳಲ್ಲಿ ಮಗು ಹುಟ್ಟುತ್ತೆ. ಒಂದು ಡೆಲಿವರಿ ಆಗೋಕ್ಕೆ ಲೆಕ್ಕ. ಈಗ ಲೆಕ್ಕ ಬಂದು ಹೇಳ್ತಾರೆ. ಲೆಕ್ಕ ಬಂದು ಹೇಳುವಾಗ ಈ ವಿಷಯದಲ್ಲಿ ದೇವರಿಗೆ ಇಷ್ಟ ಆಗೋದಿಲ್ಲ. ತಿರ್ಗಾ ಓದ್ಕೊಂಡು ಹೋಗೋಣ, ಆವಾಗಲೇ ನಿಮ್ಗೆ ಗೊತ್ತಾಗೋದು. 5ನೇದು 6ನೇದು ಓದೋಣ. ನಾನೇ ಬೇಗ ಓದ್ಬಿಡ್ತೀನಿ. ಅರಸನಿಗೆ ಜನಗತಿಯ ಲೆಕ್ಕ ಒಪ್ಪಿಸಿದನು. ಇಸ್ರೇಲ್ನಲ್ಲಿ ಒಟ್ಟು 11 ಲಕ್ಷ ಮಂದಿ ಖಡ್ಗ ಉಪಯೋಗಿಸುವವರು ಇದ್ದರು. ಯೆಹೂದನಲ್ಲಿ 4,70,000 ಮಂದಿ ಖಡ್ಗ ಉಪಯೋಗಿಸುವವರು ಇದ್ದರು. ಇಲ್ಲಿ ನೋಡುವಾಗ ಇಲ್ಲಿ 11 ಲಕ್ಷ ಜನ ಕತ್ತಿ ಹಿಡಿಯೋರು, ಯುದ್ಧ ಮಾಡುವವರು. ಅದೇ ರೀತಿ ಯಹೂದ್ಯರಲ್ಲಿ, ಅದು ಇಸ್ರೇಲ್ ಜನ, ಇದು ಯಹೂದ್ಯರು, ಅವರಲ್ಲಿ 4,70,000 ಜನ. ಇವಾಗ ನೋಡುವಾಗ ಈ ಏನು ಹೇಳ್ತಾನೆ, ಯೋಬನು ಹೇಳ್ತಾನೆ ನೋಡಿ, ಮೋಸೆ ಕಾಲದಲ್ಲಿ 6 ಲಕ್ಷ ಚಿಲ್ಲರೆ ಅಷ್ಟೇ. ಇವಾಗ ಎಷ್ಟು ಆಗಿದ್ದಾರೆ? 10 ಲಕ್ಷ ಜನ ಜಾಸ್ತಿನೇ ಇದ್ದಾರೆ ದೇವರ ಕೃಪೆಯಿಂದ. ಯಾಕೆ ನೀವು ಎನಿಸ್ತೀರಾ ಅಂತೇಳಿ ಅವನು ಹೇಳ್ತಾನೆ. ನೆಕ್ಸ್ಟ್ ನಾವು ನೋಡೋಣ 6ನೇ ವಚನ. ಯೋಬನು ಲೇವಿ ಕುಲದವರನ್ನು ಮತ್ತು ಬೆಂಜಮಿನ ಕುಲದವರನ್ನು ಗಣತಿಯಲ್ಲಿ ಸೇರಿಸಲಿಲ್ಲ. ಯಾಕೆಂದರೆ ದಾವಿದನ ಆಜ್ಞೆಯು ಅವನಿಗೆ ಸರಿ ಕಾಣಿಲ್ಲ. ಇವಾಗ ಯೋಬನ ಏನು ಮಾಡ್ತಾನೆ, ಲೇವಿ ಆಮೇಲೆ ಬೆಂಜಮಿನ ಕುಲವನ್ನು ಬಿಟ್ಬಿಡ್ತಾನೆ. ಆದರೆ ಅವನಿಗೆ ಇಷ್ಟೇ ಜನ ಅಂತ ಹೇಳ್ಬಿಡ್ತಾನೆ ಅಷ್ಟೇ. ಯಾಕೆ ಕೆಲವ್ರನ್ನ ಬಿಟ್ಬಿಟ್ಟ ಅಂದರೆ ಇದು ದೇವರಿಗೆ ಇಷ್ಟವಿಲ್ಲದ ಕಾರ್ಯ ಅಂತೇಳಿ
ಅವನ ದಾವಿದನ ಮಾತು ಯೋಬನು ಕೇಳಿಲ್ಲ. ನೆಕ್ಸ್ಟ್ 7ನೇ ವಚನ. ದೇವರ ದೃಷ್ಟಿಯಲ್ಲಿ ದಾವಿದನು ದೊಡ್ಡ ತಪ್ಪು ಕೆಲಸವನ್ನು ಮಾಡಿದನು, ಆದ್ದರಿಂದ ದೇವರು ಇಸ್ರೇಲನ್ನು ಶಿಕ್ಷಿಸಿದನು. ಈಗ ಏನಾಗುತ್ತೆ ಅಂದರೆ, ಇದು ಮಾಡಿದ ಮೇಲೆ ಇಸ್ರೇಲಲ್ಲಿ ಅನೇಕ ಸಮಸ್ಯೆಗಳು ಬರುತ್ತೆ. ಆಗ ದಾವಿದನು ತಾನು ಬುದ್ಧಿಹೀನ ಕಾರ್ಯ ಮಾಡಿ ಪಾಪಿಯಾಗಿದ್ದೇನೆ, ದಯವಿಟ್ಟು ನಿನ್ನ ಸೇವಕನ ಅಪರಾಧವನ್ನು ಕ್ಷಮಿಸು ಎಂದು ದೇವರನ್ನು ಪ್ರಾರ್ಥಿಸಲು, ಆಗ ಆತನು ದಾವಿದನ ದರ್ಶಿಯಾದ ಗಾದನಿಗೆ ಹೇಳಿದ್ದೇನೆಂದರೆ, ಇವಾಗ ದೇವರು ಏನು ಮಾಡ್ತಾರೆ, ಒಂದು ಪ್ರವಾದಿ ಹೆಸರು ಗಾದ. ಏನು ಹೆಸರು? ಗಾದ್, GAD ಗಾದ್, GOD ಅಲ್ಲ, ಗಾದನ್ನು ಕಳಿಸ್ತಾರೆ, ಒಂದು ಪ್ರವಾದಿಯನ್ನು ಕಳಿಸ್ತಾರೆ. ಆದರೆ ಏನಂದರೆ ಫಲಿತಾಂಶ, ಅವನು ಮಾಡಿದ ಪಾಪಕ್ಕೆ ಏನು ಶಿಕ್ಷೆ ಅಂದರೆ 3 3 3 ಹೇಳಿ ನೋಡೋಣ. 6 6 6 ಅಂದ್ರೇನು? 3 3 ಏನು ಅಂತ 3 ನಾನು ಹೇಳ್ತೀನಿ. ಇವಾಗ ದೇವರು 3 ಶಿಕ್ಷೆಯನ್ನು ಗಾದನ ಮುಖಾಂತರ ದಾವಿದನಿಗೆ ಹೇಳು ಅಂತ ಹೇಳ್ತಾರೆ. 1ನೇ ಶಿಕ್ಷೆ 3ರಲ್ಲಿ 1 ಹೇಳ್ತೀನಿ. 3 ವರ್ಷ ನಿನ್ನ ದೇಶದಲ್ಲಿ ಬರಗಾಲ, ಏನೂ ಇರೋದಿಲ್ಲ ಅಂತ ದೇವ್ರು ಹೇಳ್ತಾರೆ. ನೋಡಿ, ಇಲ್ಲಿ 3 ವರ್ಷ ಬರಗಾಲ. ಏನು ಹೇಳಿದ್ರು? ಭಯಂಕರ ರೀ. ಸಾಯೋದಂದರೆ ಒಂದೇ ಕ್ಷಣದಲ್ಲಿ ಸತ್ತಾಗ್ಬಿಡ್ಬೋದು. 3 ವರ್ಷ ಅದು ಅನುಭವಿಸೋದು ತುಂಬ ಕಷ್ಟ. 3 ವರ್ಷ ಬರಗಾಲ ಬೇಕಾ ಮಗ? ಇಲ್ಲ 3 ತಿಂಗಳು ವಿರೋಧಿಗಳಿಂದ ಕತ್ತಿಯಿಂದ ಸಾಯಬೇಕಾ? ಇನ್ನು 3 ದಿನ, 3 ವರ್ಷ 3 ತಿಂಗಳು 3 ದಿನ, 3 ದಿನ ಘೋರವಾದ ವ್ಯಾಧಿ ಬರುತ್ತೆ ನಿಮ್ಮ ದೇಶದ ಮೇಲೆ. ಏನು ಹೇಳ್ತೀಯ ಅವಾಗ ಅಂಥೇಳಿ ಗಾದನ ಹತ್ರ ದೇವರು ಮಾತಾಡಿ ದಾವಿದನಿಗೆ ಹೇಳು ಅಂತ ಹೇಳ್ತಾರೆ. ಈಗ ದಾವಿದನು ಬೇರೆ ದಾರಿ ಇಲ್ಲದೆ ಅವನೇನು ಮಾಡ್ತಾನೆ, 3 ದಿನ ರೋಗವನ್ನು ಅನುಮತಿಸ್ಕೋತಾನೆ. 3 ದಿನ ರೋಗದಿಂದ ಇಲ್ಲಿ ಏನಾಗುತ್ತೆ ಅಂದರೆ, ಎಲ್ಲ 70,000 ಜನ ಸತ್ತೋಗ್ಬಿಡ್ತಾರೆ. ಇವಾಗ ಏನಾಯ್ತಂದರೆ, ಎಲ್ಲರೂ ಸಾಯ್ತಾ ಇದ್ದಾರೆ, ಇವನು ಕಣ್ಮುಂದೆ ನೋಡಿ ಅಳ್ತಾನೆ ಅವನು. ಮತ್ತು ದಾವಿದನು ದೇವರಿಗೆ ಜನರನ್ನು ಲೆಕ್ಕಿಸಬೇಕೆಂದು ಆಜ್ಞಾಪಿಸಿದವನು ನಾನಲ್ಲವೋ? ಮಹಾಪಾಪ ಮಾಡಿದವನು ನಾನೇ. ಕುರಿಗಳಂತಿರುವ ಈ ಜನರು ಏನು ಮಾಡಿದ್ದಾರೆ? ಯೆಹೋವನೇ ನನ್ನ ದೇವರೇ, ನಿನ್ನ ಹಸ್ತವು ನಿನ್ನ ಜನರನ್ನು ಬಾಧಿಸುವುದಕ್ಕೆ ಅವರಿಗೆ ವಿರೋಧವಾಗಿ ಇರದೆ ನನಗೂ ನನ್ನ ಮನೆಯವರಿಗೆ ವಿರೋಧವಾಗಲಿ ಎಂದು ಬೇಡಿಕೊಂಡು. ನೋಡಿ, ಇವಾಗ ಅವನು ಗೊತ್ತಾಗ್ಬಿಡ್ತು. ಎಷ್ಟೋ ಜನರು ಸ್ವಾರ್ಥಿಗಳು ಹಂಗೆ ಮಾಡೋದು. ನನ್ನ ಕುಟುಂಬನೇ ನೋಡ್ತಾರೆ, ಆದರೆ ದೇವರ ಆಲಯವನ್ನು ಕುಟುಂಬವಾಗಿ ನೋಡೋದಿಲ್ಲ. ತನಗೆ ಕೊಟ್ಟಿರುವ ಕೆಲಸವನ್ನು ದೇವರು ಕೊಟ್ಟಿದ್ದಂತ ನೋಡೋದಿಲ್ಲ. ಇವಾಗ ದಾವಿದನ ಹೇಳ್ತಾನೆ ನೋಡಿ, ನನ್ನ ಜನರನ್ನು ಬೇಕಾದ್ರೆ ಬಿಟ್ಬಿಡಿ, ನನ್ನ ಕುಟುಂಬ ಬೇಕಾದ್ರೆ ಹೊಡೀರಿ, ಇದಕ್ಕೆ ಕಾರಣ ನಾನು ತಾನೇ. ನನ್ನ ಕುಟುಂಬ ಹಾಳಾಗಲಿ, ನಾನು ಹಾಳಾಗಲಿ ಪರವಾಗಿಲ್ಲ, ಆದರೆ ನನ್ನ ಜನರನ್ನು ಬಿಟ್ಟುಬಿಡಿ. ದೇವರ ಮುದ್ದು ಮಕ್ಕಳೇ, ದೇವರು ಇವನ ಪ್ರಾರ್ಥನೆಯನ್ನು ಕೇಳ್ತಾರೆ. ಅದಕ್ಕೆ ಪ್ರಾಯಶ್ಚಿತ್ತವಾಗಿ ಆ ಗಾತನು ಹೇಳ್ತಾನೆ, ಬಲಿಪೀಠ ಕಟ್ಟು, ಪ್ರೇಯರ್ ಮಾಡು ಅಂತ ಹೇಳಿ ಗಾತನ ಮುಖಾಂತರ ಹೇಳುವಾಗ, ಬಲಿಪೀಠವನ್ನು ಕಟ್ಟಿ ಪ್ರೇಯರ್ ಮಾಡುವಾಗ ಆ ದೋಷದಿಂದ ಹೊರಗಡೆ ಬರ್ತಾರೆ. ಅರ್ಥ ಆಯ್ತಾ? ಪಾಯಿಂಟ್ ಇದೆ. ನಮ್ಮ ಹತ್ರ ಹಣ ಜಾಸ್ತಿ ಬರುವಾಗ ನಾವೇನು ಮಾಡ್ತೀವಿ ಅಂದರೆ, ದೇವರನ್ನು ಮರೆತುಬಿಟ್ಟು ಹಣವೇ ದೇವರಂತ ಹೇಳ್ಬಿಡ್ತೀವಿ. ಏನು ಹೇಳ್ತೀವಿ? ಪಾನದಿಂದ 10 ಸೇಂಡ ಪಾನ ತಾಂಡ ಕಡವಲ್, ಪಾನ ಕೊಡ್ತಾ ಏನು ಬೇಕಾದ್ರೆ, ಹಣ ಇದ್ದರೆ ಏನು ಬೇಕಾದ್ರೆ ಮಾಡ್ಬೋದು, ಹಣನೇ ಕಾನ ದೇವರು ಅಂತ ಹೇಳ್ಬಿಟ್ಟು ಹಣಕ್ಕೆ ಒಂದು ಹೆಸರು ಇಟ್ಬಿಡ್ತೀರ, ದೇವ್ರ ಹೆಸರು. ಹಣಕ್ಕೆ ದೇವ್ರ ಹೆಸರು ಇಟ್ಬಿಡ್ತೀರ. ಇಲ್ಲ, ಹಣ ನಿನಗೆ, ದೇವರೇ. ಅವ್ರು ಹೇಳ್ತಾರೆ, ನನ್ನ ನಾಮವನ್ನು ಯಾವುದಕ್ಕೂ ನಾನು ಬಿಟ್ಕೊಡೋದಿಲ್ಲ, ಅದು ಆರಾಧಿಸುವುದಕ್ಕೆ ಮಾತ್ರವೇ. ದೇವರನ್ನು ಆರಾಧಿಸುವ ಮಕ್ಕಳು ಯಾವತ್ತೂ ಪ್ರೀತಿಗೆ ಲೆಕ್ಕ ನೋಡೋದಿಲ್ಲ. ಹೇಳಿ ನೋಡೋಣ. ಅದು ಕೊಟ್ಟೆ ಇದು ಕೊಟ್ಟೆ ಅಂತ ಹೇಳ್ಬಾರ್ದು. ನೀವು ಏನೇ ಹೇಳಿದ್ರು ದೇವರು ಒಂದೇ ಮಾತಲ್ಲಿ, ನಾನು ಜೀವ ಕೊಟ್ಟೆ ಅಂತ ಹೇಳ್ತಾರೆ. ನೀನು ಕೊಡ್ತೀಯಾ? ಕೊಡೋಕ್ಕಾಗಲ್ಲ. ಅವರು ನಿನಗೆ ಜೀವ ಕೊಟ್ಟು ನಿನ್ನ ಕಾಪಾಡಿದ್ದಾರೆ. ಆ ಪ್ರೀತಿಗೆ ಸಾಟಿ ಬೇರೆ ಯಾವುದಿಲ್ಲ. ಯಾವುದಾದ್ರೂ ಹೇಳಿದ್ರೆ
ಅದು ವಿಗ್ರಹ ಆರಾಧನೆಗೆ ಸಮವಾಗುತ್ತೆ. ಅರ್ಥ ಆಯ್ತಾ? ಅಲೋ, ಮಹಲು ಇರ್ಬೋದು, ಕಾರ್ ಇರ್ಬೋದು, ಬಂಗ್ಲೆ ಇರ್ಬೋದು, ಏನೇ ಇರ್ಬೋದು, ಆದರೆ ನಿನ್ನಲ್ಲಿ ದೇವರ ಪ್ರೀತಿ ಇಲ್ಲ ಅಂದರೆ ಅಲ್ವಾ, ಎಲ್ಲವೂ ಮಾಯಿ, ಎಲ್ಲವೂ ಮಾಯಿ. ಭೂಮಿ ಆಕಾಶವು ಅಳಿದು ಹೋದ್ರೂ ವಾಕ್ಯ ನಿನ್ನಲ್ಲಿದ್ದರೆ ನೀನು ಅಳಿಯೋದಿಲ್ಲ. ಅದು ಸತ್ಯ, ಅದು ಸತ್ಯ ಅಲ್ವಾ? ಆಕಾಶ ಭೂಮಿ ಅಳಿದ್ರೂ ನನ್ನ ಒಳಗೆ ವಾಕ್ಯ ಇದೆ, ನಾನು ಅಳಿಯೋದಿಲ್ಲ. ನೋಡಿ, ಇವಾಗ ಅನೇಕ ದೇಶಗಳು ನನ್ನ ಹತ್ರ ನ್ಯೂಕ್ಲಿಯರ್ ಬಾಂಬ್ ಇದೆ, ಅದು ಇದೆ, ಇದು ಇದೆ, ಹಾಗಿದೆ, ಹೀಗಿದೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಎದುರಿಸ್ತಾ ಇರ್ತಾರೆ. ಆದರೆ ನಮಗೂ ಬಾಂಬುಗಳು ಮುಖ್ಯನೇ, ಯಾಕಂದರೆ ವಿರೋಧಿಗಳು ಬರ್ತಾನೆ ಅಂತ ಹೇಳ್ಬಿಟ್ಟು. ಆದರೆ ಆ ದೇಶಗಳು ಬಾಂಬನ್ನು, ವಸ್ತ್ರವನ್ನು, ಸೇನೆಯನ್ನು ನಂಬಿದೆ. ಆದರೆ ನಾವು ಬಾಂಬನಲ್ಲ, ದೇವರನ್ನು ನಂಬಿಕೆ ಇಡಬೇಕು. ಎರಡನೇ ಆಪ್ಷನ್ ಬಾಂಬಲ್ಲ. ಅರ್ಥ ಆಯ್ತಾ? ದೇವರನ್ನು ನಂಬುವಾಗ ನೀನು ಯಾವಾಗಲೂ ಮುಂದೆನೇ ಇರ್ತೀಯ ಹೊರತು ಹಿಂದೆ ಹೋಗೋದಿಲ್ಲ. ಅದಕ್ಕೆ ದಾವೀದನನ್ನೇ ದೇವರು ಬಿಟ್ಟಿಲ್ಲ ಅಂದರೆ ನಿಮ್ಮನ್ನು ಬಿಡ್ತಾರಾ? ಆದ್ದರಿಂದ ಇವತ್ತು ದೇವರಿಗೆ ಒಪ್ಪಿಸಿಕೊಡಿ. ದೇವರೇ, ಇವತ್ತು ನಾನು ಎಲ್ಲ ಕಷ್ಟಗಳು ಯಾಕೆ ಬರ್ತಾ ಇದೆ ಅಂತ ನಾನು ಏನೋ ವಿರೋಧವಾಗಿ ತಪ್ಪು ಮಾಡ್ತಾ ಇದ್ದೀನಿ. ನನ್ನ ತಪ್ಪುಗಳನ್ನು ನೀವು ಸರಿಪಡಿಸು ರಾಜ. ನನ್ನ ಜೀವಿತದಲ್ಲಿ ಆಳ್ವಿಕೆ ಮಾಡಿ. ಈ ತಪ್ಪುಗಳು ಸರಿಯಾದರೆ ನಾನು ಬರಬೇಕಾದ ಎಲ್ಲ ಆಶೀರ್ವಾದ ಬರುತ್ತೆ. ನನ್ನನ್ನು ಆಶೀರ್ವದಿಸು ಅಂತ ನೀವು ಬಾಯಿ ಬಿಟ್ಟು ಹೇಳುವುದಾಗಿದ್ದರೆ ನಿಮ್ಮ ಜೀವಿತದಲ್ಲಿ ಆಶೀರ್ವಾದದ ಮೇಲೆ ಆಶೀರ್ವಾದವನ್ನು ದೇವರು ನಿಮಗೆ ಕೊಡ್ತಾರೆ.